ಕಲಬುರಗಿಯಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಇದೀಗ ದಾಳಿಯನ್ನು ನಡೆಸಿದ್ದಾರೆ. ಕಲಬುರಗಿ ಸಣ್ಣೂರ ಪಿಡಿಒ ಮನೆ ಮೇಲೆ ಇದೀಗ ರೇಡ್ ಅನ್ನು ಮಾಡಲಾಗಿದೆ. ಕಲಬುರಗಿಯಲ್ಲೂ ಕೂಡ ಇದೀಗ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಕಲಬುರಗಿ ಸಣ್ಣೂರು ಪಿಡಿಒ ಮನೆ ಮೇಲೆ ರೇಡ್ ಮಾಡಿದ್ದಾರೆ. ಪಿಡಿಒ ರಾಮಚಂದ್ರಪ್ಪ ಅವರಿಗೆ ಲೋಕಾಯುಕ್ತ ಬಿಸಿ ಮುಟ್ಟಿಸಿದೆ. ಮಾನಸ ಲೇಔಟ್ನಲ್ಲಿ ಇರುವಂತಹ ಪಿಡಿಒ ನಿವಾಸ ವಿಜಯಪುರ ಜಿಲ್ಲೆ ತಾಳಿಕೋಟೆ ತಾಲೂಕಿನ ಮನೆಯಲ್ಲೂ ಕೂಡ ಇದೀಗ ದಾಳಿ ನಡೆಸಿದ್ದಾರೆ. ಬೊಮ್ಮನಹಳ್ಳಿ ಗ್ರಾಮದ ಮನೆಯ ಮೇಲೂ ಕೂಡ ಇದೀಗ ರೇಡ್ ಅನ್ನ ಮಾಡಿದ್ದಾರೆ. ದಾಖಲೆಯನ್ನ ಪರಿಶೀಲನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಇದೀಗ ಲೋಕಾಯುಕ್ತ ಅಧಿಕಾರಿಗಳು ಕಲಬುರಗಿಯಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಇದೀಗ ದಾಳಿಯನ್ನು ನಡೆಸಿದ್ದಾರೆ. ಕಲಬುರಗಿ ಸಂಡೂರ ಪಿಡಿಒ ಮನೆ ಮೇಲೂ ಕೂಡ ಈಗಾಗಲೇ ರೇಡ್ ಮಾಡಿದ್ದಾರೆ. ಪಿಡಿಒ ರಾಮಚಂದ್ರಪ್ಪ ಅವರಿಗೆ ಲೋಕಾಯುಕ್ತ ಅಧಿಕಾರಿಗಳು ಇದೀಗ ಬಿಸಿ ಮುಟ್ಟಿಸಿದ್ದಾರೆ. ಮಾನಸ ಲೇಔಟ್ನಲ್ಲಿ ಇರುವಂತಹ ಪಿಡಿಒ ನಿವಾಸ ಇದು. ಇಲ್ಲೂ ಕೂಡ ದಾಳಿಯನ್ನು ನಡೆಸಿದ್ದಾರೆ. ವಿಜಯಪುರ ಜಿಲ್ಲೆ ತಾಳಿಕೋಟೆ ತಾಲೂಕಿನ ಮನೆಯಲ್ಲೂ ಕೂಡ ಇದೀಗ ರೇಡ್ ಅನ್ನ ಮಾಡಿದ್ದಾರೆ. ಬೊಮ್ಮನಹಳ್ಳಿ ಗ್ರಾಮದ ಮನೆ ಮೇಲೂ ಕೂಡ ಇದೀಗ ರೇಡ್ ಅನ್ನ ಮಾಡಿ ದಾಖಲೆಗಳನ್ನ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ಇವತ್ತು ಬೆಳ್ಳಂಬೆಳಗ್ಗೆ ಸುಮಾರು 8 ಅಧಿಕಾರಿಗಳ ಮನೆ ಹಾಗೂ ಕಚೇರಿಗಳ ಮೇಲೆ ದಾಳಿಯನ್ನ ನಡೆಸಿದ್ದಾರೆ. ಇದೀಗ ಕಲಬುರಗಿಯಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು. ಇದು ಏನು ಕಲಬುರಗಿ ಸಣ್ಣೂರ ಪಿಡಿಒ ಏನಿದ್ದಾರೆ ರಾಮಚಂದ್ರಪ್ಪ ಅವರಿಗೆ ಸೇರಿರುವಂತಹ ನಿವಾಸ ಆಗಿದೆ. ಅವರ ನಿವಾಸದ ಮೇಲೆ ಅಲ್ಲಿ ಅಧಿಕಾರಿಗಳು ಇದೀಗ ದಾಳಿಯನ್ನ ನಡೆಸಿ ದಾಖಲೆಗಳನ್ನ ಪರಿಶೀಲನೆಯನ್ನ ಮಾಡ್ತಾ ಇರುವಂತದನ್ನ ಗಮನಿಸ್ತಾ ಇರಬಹುದು. ಇದೊಂದೇ ಮನೆಯಲ್ಲ, ಇನ್ನೂ ಬೇರೆ ಎಲ್ಲಿ ಮನೆ ಇದೆ ಅಲ್ಲೆಲ್ಲವೂ ಕೂಡ ದಾಳಿಯನ್ನ ನಡೆಸಿ ಅವರ ಕಚೇರಿ ಮೇಲೂ ಕೂಡ ಈಗಾಗಲೇ ದಾಳಿಯನ್ನ ನಡೆಸಿದ್ದಾರೆ. ಮಾನಸ ಲೇಔಟ್ನಲ್ಲೂ ಕೂಡ ಈ ಪಿಡಿಒ ಅವರ ನಿವಾಸ ಇದೆ. ಅಲ್ಲಿಯೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಇದೀಗ ದಾಳಿ ನಡೆಸಿದ್ದಾರೆ. ಜೊತೆಗೆ ಬೊಮ್ಮನಹಳ್ಳಿ ಗ್ರಾಮದಲ್ಲೂ ಕೂಡ ಅವ್ರ ಮನೆ ಇದೆ. ಅಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಇದೀಗ ದಾಳಿಯನ್ನ ನಡೆಸಿ ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಎಲ್ಲಾ ದಾಖಲೆಗಳನ್ನ ಪರಿಶೀಲನೆ ನಡೆಸ್ತಾ ಇರುವಂತದನ್ನ ಗಮನಿಸ್ತಾ ಇರಬಹುದು.